ಸ್ನೇಹಿತರೆ, ನಮಸ್ಕಾರ. ನಮ್ಮ ಜೊತೆ ಶೈಲಜಾ ಇದ್ದಾರೆ, ನಮ್ಮ ಸೀನಿಯರ್ ಸ್ಟೂಡೆಂಟ್. ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಕೇಳ್ತಾ ಇದ್ದೇನೆ, ಶೈಲಜಾ ಮೇಡಮ್. ನಮಸ್ಕಾರ ಸರ್. ಆ, ಈ ಒಂದು ತರಗತಿಯನ್ನ ನಾನು ತಮ್ಮ ಕ್ಲಾಸ್ ಜಾಯಿನ್ ಆದ್ಮೇಲೆ ನನ್ನಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ಕಮ್ಯುನಿಕೇಶನ್ ನಲ್ಲಿ ನಾನು ಗಮನಿಸಿದೆ ಸರ್. ಒಂದು ನನಗೆ ಈ ವೇದಿಕೆ ಭಯವನ್ನ ಹೋಗಲಾಡಿಸಿಕೊಳ್ಳೋದಕ್ಕೆ ಈ ಒಂದು ಕ್ಲಾಸ್ಗಳಲ್ಲಿ ನಾನು ಜಾಯಿನ್ ಆಗಿ ಇಲ್ಲಿ ಪಾರ್ಟಿಸಿಪೇಷನ್ ಮಾಡಿ ಎಲ್ಲಾ ಚರ್ಚೆಯಲ್ಲಿ ಪಾಲ್ಗೊಂಡಿದ್ರಿಂದ ಯಾವುದೇ ಒಂದು ವಿಷಯವನ್ನಾಗ್ಲಿ ಸರಾಗವಾಗಿ ಮಾತಾಡುವಂತಹ ಒಂದು ಆ ಆತ್ಮವಿಶ್ವಾಸ ಇವತ್ತು ನನ್ನಲ್ಲಿ ಮೂಡೋದಕ್ಕೆ ಸಹಾಯಕ ಆಗಿದೆ ಸರ್. ಮೊದಲು ನಾನು ಆನ್ಲೈನ್ ಕ್ಲಾಸ್ಗಳನ್ನ ಜಾಯ್ನ್ ಆದೆ ಸರ್. ಆಮೇಲೆ ಈ ಕ್ಲಾಸ್ಗಳಲ್ಲಿ ನಾನು ಜಾಯ್ನ್ ಆಗಿ ವಾರ ವಾರ ಪ್ರತಿ ಗುರುವಾರ ಅಲ್ಲಿ ಕೆಲವು ವಿಷಯಗಳನ್ನ ಕೊಟ್ಟು ಚರ್ಚೆ ಮಾಡಿದಾಗ ನಮ್ಮ ಸ್ನೇಹಿತರನ್ನ ಗಮನಿಸಿ ಕಲಿತೀವಿ ನಾವು ಸಿದ್ಧತೆಯನ್ನ ಮಾಡಿಕೊಂಡು ಅಲ್ಲಿ ವಿಷಯವನ್ನ ಮಂಡಿಸ್ತೀವಿ. ಇದರಿಂದ ನಮ್ಮ ಕಮ್ಯುನಿಕೇಶನ್ ನಲ್ಲಿರುವಂತಹ ಎಲ್ಲಾ ಗ್ಯಾಪ್ಗಳು ಕ್ಲಿಯರ್ ಆಗ್ತವೆ. ಹಾಗೆ ಉತ್ತಮವಾಗಿ ಆತ್ಮವಿಶ್ವಾಸದಿಂದ ಮಾತಾಡೋದಕ್ಕೆ ಸಾಧ್ಯ ಆಯ್ತು ಸರ್. ಹಾಗೆ ಆಫ್ಲೈನ್ ತರಗತಿಗಳನ್ನ ನಾನು ಜಾಯ್ನ್ ಆಗಿದ್ದರಿಂದ ಅಲ್ಲಿ ನನಗೆ ಈ ಒಂದು ವೇದಿಕೆ ಭಯ ಅನ್ನೋದು ಸಂಪೂರ್ಣವಾಗಿ ನಾನು ಅಲ್ಲಿ ಅದರಿಂದ ಹೊರಬರೋದಕ್ಕೆ ಸಹಾಯಕ ಆಯ್ತು. ಅಂದ್ರೆ ಅಲ್ಲಿ ಬಹಳಷ್ಟು ಜನ ಪಾರ್ಟಿಸಿಪೆಂಟ್ಗಳಿರ್ತಾರೆ, ಅವರೆಲ್ಲ ವಿಷಯಗಳ ಮೇಲೆ ಮಂಡನೆ ಮಾಡ್ತಾ ಇರ್ತಾರೆ. ಅವ್ರುಗಳನ್ನ ನೋಡ್ತಾ ಹಾಗೆ ತಾವು ನಮ್ಗೆ ಅಲ್ಲಿ ನಮ್ಮ ತಪ್ಪುಗಳನ್ನ ತಿದ್ದಿ ಹೇಳ್ತಾ ಇರ್ತೀರಿ, ನಾವೇನ್ ಅಲ್ಲಿ ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಏನ್ ತಪ್ಪು ಮಾಡ್ತೀವಿ ಅಂತ. ಹೀಗೆ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗಳಲ್ಲಿ ಪಾಲ್ಗೊಂಡಿದ್ರಿಂದ ನನ್ನ ಒಂದು ಕಮ್ಯುನಿಕೇಶನ್ ಸ್ಕಿಲ್ ನಲ್ಲಿ ಬಹಳ ಪರಿಣಾಮಕಾರಿಯಾದಂತಹ ಬದಲಾವಣೆಯನ್ನ ನಾನು ಗ್ರಹಿಸಿದೆ ಸರ್. ಹಾಗೆ ಇತ್ತೀಚೆಗೆ ನೀವು ವ್ಯಕ್ತಿತ್ವ. ಆನ್ಲೈನ್ ವರ್ಕ್ಶಾಪ್ ಬೇಕು ಅಂತ ಅಂದ್ರೆ, ನಾನು 5 ವಿಷಯಗಳ ಮೇಲೆ ಆನ್ಲೈನ್ ವರ್ಕ್ಶಾಪ್ ಮಾಡಿದೆ. 4 ಅವರ್ಸ್ ವರ್ಕ್ಶಾಪ್. ಆ ಹೌದು. ಆನ್ಲೈನ್ನಲ್ಲೂ ಕಲಿಬಹುದಾ ಅಂತ ಸುಮಾರು ಜನಕ್ಕೆ ಡೌಟ್ ಇದೆ. ನೀವು ಈ 5 ವರ್ಕ್ಶಾಪ್ ಅಟೆಂಡ್ ಮಾಡಿದ್ರಿಂದ ಯಾವ ಥರ ಲಾಭ ಆಯಿತು? ಖಂಡಿತ ಸರ್, ಆನ್ಲೈನ್ ನಲ್ಲೂ ಕೂಡ ತುಂಬಾ ಚೆನ್ನಾಗಿ ಪರಿಣಾಮಕಾರಿಯಾಗಿ ಕಲಿಕೆಯನ್ನ ಆರಂಭಿಸಬಹುದು ಸರ್. ನಾನು 5 ವರ್ಕ್ಶಾಪ್ ಗಳನ್ನ ಅಟೆಂಡ್ ಮಾಡಿದೆ ಸರ್. ನಮ್ಮ ವಿವಿಧ ವಿಷಯಗಳ ಮೇಲೆ ಒಂದು ದಿನ ಈಗ ಆ ಮನೋಭಾವಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಆಳ ವಿಷಯಗಳನ್ನ ಆ ಚರ್ಚೆ ಮಾಡ್ಲಾಗತ್ತೆ. 4 ತಾಸುಗಳ ಕಾಲ ಸರ್ ಅದ್ರ ಬಗ್ಗೆ ನಮ್ಗೆ ಹೇಳ್ತಾ ಹೋಗ್ತಾರೆ, ಅದರ ವಿವಿಧ ಆಯಾಮಗಳನ್ನ, ಅದರ ಆಳ ಅರಿವುಗಳನ್ನ ಹೇಳ್ತಾರೆ. ಆಗ ಆ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿ ನಮ್ಗೆ ತಿಳಿದು ಅದ್ರ ಬಗ್ಗೆ ಒಳ್ಳೆ ಜ್ಞಾನ ಬರುತ್ತೆ. ಹಾಗೆ ಅದು ನಮ್ಮ ವ್ಯಕ್ತಿತ್ವವನ್ನು ಕೂಡ ವಿಕಸನ ಮಾಡಕ್ಕೆ ಸಹಾಯಕ ಆಯ್ತು ಸರ್. ನನ್ಗೆ ಆ ಎಲ್ಲ ವರ್ಕ್ಶಾಪ್ಗಳು ನನ್ನಲ್ಲಿ ಒಂದೊಂದು ಬದಲಾವಣೆಗೆ ಕಾರಣ ಆಯ್ತು ಸರ್. ನಿಮ್ಮ ಮಾತುಗಳಿಗೆ ಮುಂಚೆ ಜನ ರೆಸ್ಪಾನ್ಸ್ ಹೇಗಿರ್ತಿತ್ತು, ಈಗ ಹೇಗಿದೆ? ಸರ್, ಮುಂಚೆ ನಾನು ಮಾತಾಡಕ್ಕೆ ಹೋಗ್ತಾ ಇರ್ಲಿಲ್ಲ ಸರ್. ವೇದಿಕೆ ಅಂದ್ರೆ ಅದ್ ನನ್ಗಲ್ಲ ಬಿಡು ಅನ್ಕೊಂಡ್ ಸುಮ್ನೆ ಆಗ್ಬಿಡ್ತಿದ್ದೆ. ಬಹಳಷ್ಟು ವೇದಿಕೆಗಳು ಬಂದ್ರು ಕೂಡ ಹಿಂಜರಿಕೆ ಸ್ವಭಾವ ಇತ್ತು ಸರ್. ಆದ್ರೆ ಇವತ್ತು ನಾನು ಚೆನ್ನಾಗಿ ಮಾತಾಡುವಂತಹ ಒಂದು ಅಭ್ಯಾಸ ಆಗಿದೆ ಸರ್. ತಮ್ಮ ಕ್ಲಾಸ್ಗಳಲ್ಲಿ ಜಾಯ್ನ್ ಆಗಿದ್ರಿಂದ ಜನ ಗುರುತಿಸ್ತಾರೆ ಸರ್. ಚೆನ್ನಾಗಿ ಮಾತಾಡಿದ್ರಿ ಮೇಡಮ್, ಚೆನ್ನಾಗಿ ಹೇಳ್ತೀರಿ, ವಿಷಯವನ್ನ ಚೆನ್ನಾಗಿ ನೀವು ನಿರೂಪಣೆ ಮಾಡ್ತೀರಿ ಒಂದು ಅಂತ. ಆ ತರ ಮಾತುಗಳು ಇವತ್ತು ದಿನಮಾನಗಳಲ್ಲಿ ಕೇಳಿ ಬರುತ್ತೆ ಸರ್. ಇದು ಬದಲಾವಣೆ ಸರ್. ವೆರಿ ಗುಡ್, ವೆರಿ ಗುಡ್ ಶೈಲಜಾ. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಅನಿಸಿಕೆ ತಿಳಿಸಿದ್ದಕ್ಕೆ. ಥ್ಯಾಂಕ್ ಯು ಸರ್.